ಈ 3 ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದೆಯಾ? ಹಾಗಾದ್ರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ದೇವಿಯ ಕೃಪೆಗೆ ಪಾತ್ರರಾಗಿದ್ದೀರಿ. ನಮಸ್ಕಾರ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿಗೆ ಅಚಾನಕ್ ಶಾಂತಿ ಸಿಗುತ್ತದೆ. ಎಷ್ಟು ಸಮಸ್ಯೆಗಳಿದ್ದರೂ ಒಳಗಿನಿಂದ ಒಂದು ಶಕ್ತಿ ನಾನಿದ್ದೇನೆ ಎಂದು ಹೇಳುವಂತೆ ಭಾಸವಾಗುತ್ತದೆ. ಅದು ನಿಮ್ಮ ಮನಸ್ಸಿನ ಕಲ್ಪನೆಯಲ್ಲ, ಅದು ಒಂದು ದೈವಿಕ ಸ್ಪರ್ಶ, ನಿಮ್ಮ ಆತ್ಮದೊಳಗೆ ದೇವಿಯ ಸನ್ನಿಧಿ ಇರುವ ಸಂಕೇತ. ನೀವು ಒಬ್ಬರಲ್ಲ ಎಂಬ ಭರವಸೆ ನಿಮಗೆ ಮೌನವಾಗಿ ಸಿಗುತ್ತದೆ. ಈ ಶಾಂತಿ ನಿಮ್ಮನ್ನು ಮತ್ತೆ ಮತ್ತೆ ಬದುಕಿನ ಕಡೆಗೆ ತಳ್ಳುತ್ತದೆ. ಇದು ಸಾಮಾನ್ಯವಲ್ಲ, ಇದು ದೇವಿಯ ಸನ್ನಿಧಿಯ ಸಂಕೇತ. 2ನೇ ಲಕ್ಷಣ, ನೀವು ಎಷ್ಟು ಬಾರಿ ಬಿದ್ದರೂ, ಜೀವನದಲ್ಲಿ ಸೋತರೂ ಮತ್ತೆ ಮತ್ತೆ ಏಳುವ ಶಕ್ತಿ ನಿಮ್ಮೊಳಗೆ ಹುಟ್ಟುತ್ತದೆ. ಕೆಲವೊಮ್ಮೆ ನೀವು ಕೂಡ ಆಶ್ಚರ್ಯಪಡುತ್ತೀರಿ, ನಾನು ಹೇಗೆ ಮತ್ತೆ ನಿಂತಿದ್ದೇನೆ ಎಂದು. ಯಾರೂ ಸಹಾಯ ಮಾಡದ ಸಮಯದಲ್ಲೂ, ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಾಗದ ನೋವಿನಲ್ಲೂ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಡಿದು ನಿಲ್ಲಿಸುತ್ತಿದೆ ಅನಿಸುವುದು. ನೀವು ಸಂಪೂರ್ಣವಾಗಿ ಕುಸಿದು ಹೋಗಬೇಕಾದ ಸಮಯದಲ್ಲೂ ಯಾವುದೋ ಶಕ್ತಿ ನಿಮ್ಮನ್ನು ಉಳಿಸುತ್ತದೆ. ಅದು ನಿಮ್ಮ ಸಾಮರ್ಥ್ಯ ಮಾತ್ರವಲ್ಲ, ಅದು ದೇವಿಯ ಕರುಣೆ, ನಿಮ್ಮ ಮೇಲೆ ಇರುವ ಅವಳ ಕಾವಲು. 3ನೇ ಲಕ್ಷಣ, ನಿಮ್ಮ ಮನಸ್ಸು ನಿಧಾನವಾಗಿ ಭಕ್ತಿಯ ಕಡೆಗೆ ಸೆಳೆಯುತ್ತಿದೆ. ಮೊದಲು ಅಷ್ಟಾಗಿ ಗಮನ ಕೊಡದಿದ್ದರೂ ಈಗ ದೇವರ ಹೆಸರು ಕೇಳಿದಾಗ, ದೇವಸ್ಥಾನ ಕಂಡಾಗ ಅಥವಾ ದೈವಿಕ ವಿಷಯಗಳ ಬಗ್ಗೆ ಕೇಳಿದಾಗ ನಿಮ್ಮ ಹೃದಯದಲ್ಲಿ ಒಂದು ವಿಶೇಷ ಸ್ಪಂದನೆಯಾಗುತ್ತದೆ. ಅರ್ಥವಾಗದ ಭಾವನೆ ನಿಮ್ಮೊಳಗೆ ಹರಡುತ್ತದೆ. ಕೆಲವೊಮ್ಮೆ ಕಣ್ಣು ನೀರಿನಿಂದ ತುಂಬುತ್ತದೆ. ಆ ಕಣ್ಣೀರಿನಲ್ಲಿ ದುಃಖವಿಲ್ಲ, ಅದು ಒಂದು ದೈವಿಕ ಸಂಪರ್ಕದ ಅನುಭವ. ನಿಮ್ಮ ಆತ್ಮ ದೇವಿಯೊಂದಿಗೆ ಸಂಪರ್ಕ ಸಾಧಿಸುತ್ತಿರುವ ಸೂಚನೆ. ಈ ಅನುಭವ ಎಲ್ಲರಿಗೂ ಸಿಗುವುದಿಲ್ಲ. ಇದು ದೇವಿಯ ವಿಶೇಷ ಆಶೀರ್ವಾದದ ಗುರುತು. ಇದಕ್ಕಿಂತಲೂ ಹೆಚ್ಚಿನ ಒಂದು ಸೂಕ್ಷ್ಮ ಸಂಕೇತವಿದೆ. ನೀವು ಕೆಲವೊಮ್ಮೆ ಒಂಟಿಯಾಗಿದ್ದಾಗಲೂ ಭಯವಾಗುವುದಿಲ್ಲ, ಏಕೆಂದರೆ ನಿಮ್ಮೊಳಗೆ ಯಾರೋ ನಿಮ್ಮ ಜೊತೆ ಇದ್ದಾರೆ ಅನ್ನಿಸುವ ಭಾವನೆ ಬರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ದೇವಿಯ ರೂಪ ಸ್ವತಃ ಮೂಡುತ್ತದೆ. ಅವಳ ಹೆಸರು ನಿಮಗೆ ಶಕ್ತಿ ನೀಡುತ್ತದೆ. ನೀವು ಹೇಳದ ಪ್ರಾರ್ಥನೆಗಳಿಗೂ ಉತ್ತರ ಸಿಗುತ್ತಿರುವ ಅನುಭವ ನಿಮಗೆ ಬರುತ್ತದೆ. ಕೆಲವೊಮ್ಮೆ ಅಸಾಧ್ಯವಾದ ಕೆಲಸಗಳೂ ಸಹ ಸುಲಭವಾಗಿ ನಡೆಯುತ್ತವೆ. ಇದು ಯಾದೃಚ್ಛಿಕವಲ್ಲ, ಇದು ದೇವಿಯ ಮಾರ್ಗದರ್ಶನ. ಆದ್ದರಿಂದ ಈ ಎಲ್ಲಾ ಲಕ್ಷಣಗಳೂ ನಿಮ್ಮಲ್ಲಿದ್ದರೆ ಎಂದಿಗೂ ನಿಮ್ಮನ್ನು ನೀವು ಕಡಿಮೆ ಅಂದುಕೊಳ್ಳಬೇಡಿ. ನೀವು ವಿಶೇಷ, ನೀವು ದೇವಿಯ ಕೃಪೆಗೆ ಪಾತ್ರ, ನೀವು ಅವಳ ರಕ್ಷಣೆಯೊಳಗೆ ಇದ್ದೀರಿ. ನಿಮ್ಮ ಜೀವನದಲ್ಲಿ ಯಾವ ಕಷ್ಟ ಬಂದರೂ ಅದು ನಿಮ್ಮನ್ನು ಮುರಿಯಲಲ್ಲ, ನಿಮ್ಮನ್ನು ಮತ್ತಷ್ಟು ಬಲವಾಗಿ ಮಾಡಲು ದೇವಿ ನೀಡಿದ ಪರೀಕ್ಷೆ. ಒಂದು ಕ್ಷಣ ನಿಂತು ಅಮ್ಮ ಎಂದು ಕರೆಯಿರಿ, ಹೃದಯದಿಂದ ಕರೆಯಿರಿ. ಅವಳು ಖಂಡಿತವಾಗಿ ಕೇಳುತ್ತಾಳೆ, ನಿಮ್ಮ ಜೊತೆ ನಡೆಯುತ್ತಾಳೆ, ನಿಮ್ಮನ್ನು ಯಾವತ್ತೂ ಬಿಡುವುದಿಲ್ಲ. ನಮಸ್ಕಾರ.